ಮಕ್ಕಳೇ ಸ್ಟೋರಿ ಟೈಮು. ಇಬ್ರು ಫ್ರೆಂಡ್ಸ್ ಇರ್ತಾರೆ. ಯಾರು ಇಬ್ರು ಫ್ರೆಂಡ್ಸು? ಏನಂತ ಹೆಸರು ಕೊಡೋಣ? ಒಬ್ರಿಗೆ ಹೆಸರು ಕೊಡೋಣ ನಾವು ರಾಹುಲ್, ಮತ್ತೊಬ್ಬಗೆ ಮನೋಜ್ ಅಂತ ಕೊಡೋಣ. ಇಬ್ರು ಫ್ರೆಂಡ್ಸ್ ಇರ್ತಾರೆ, ರಾಹುಲ್ ಮತ್ತೆ ಮನೋಜ. ಇಬ್ರು ಸೇಮ್ ಓದ್ತಾ ಇದ್ರು, ಇಬ್ರು 2 ಗಂಟೆ ಓದ್ತಾ ಇದ್ರು ದಿನ. ಇಬ್ರು ಸೇಮ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರು. ಬಟ್ ಎಕ್ಸಾಮ್ ಮುಗಿದ ಮೇಲೆ ರಾಹುಲ್ಗೆ ಔಟ್ ಆಫ್ 80 65 ಮಾರ್ಕ್ಸ್ ಬಂತು. ಅದೇ ಮನೋಜ್ಗೆ 80 ಔಟ್ ಆಫ್ 80 ಬಂತು. ಏನಿರಬಹುದು ರೀಸನ್ನು? ಸೇಮ್ ಓದ್ತಾ ಇದ್ರು, ಸೇಮ್ ಎಲ್ಲ ಫಾಲೋ ಮಾಡ್ತಾ ಇದ್ರು, ಬಟ್ ಎಕ್ಸಾಮಿನ ಮಾರ್ಕ್ಸ್ ನಲ್ಲಿ ಡಿಫ್ರೆನ್ಸ್ ಇತ್ತು. ಹಾಗಾದ್ರೆ ಅವರ ನಾಲೆಜ್ ಸೇಮ್ ಆಗಿತ್ತು, ಬಟ್ ಅವರು ಹೇಗೆ ಆನ್ಸರ್ ಶೀಟ್ ನಲ್ಲಿ ಬರಿತಾ ಇದ್ರು, ಹೇಗೆ ಆನ್ಸರ್ಸ್ ಗಳನ್ನ ಪ್ರೆಸೆಂಟ್ ಮಾಡ್ತಾ ಇದ್ರು, ಅದರಲ್ಲಿ ಡಿಫ್ರೆನ್ಸ್ ಇತ್ತು. ಅದಕ್ಕೋಸ್ಕರ ಇಲ್ಲೂ 15 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ನೀವು ಮನೋಜ್ನ ತರ ಟಾಪರ್ ಆನ್ಸರ್ ಶೀಟ್ಸ್ ಗಳನ್ನ ಹೇಗ್ ಬರೆಯೋದು, ರಾಹುಲ್ ಯಾವ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ದ ಅದನ್ನ ನೀವು ಹೇಗೆ ಅವಾಯ್ಡ್ ಮಾಡಬಹುದು ಅಂತ ಈ ಟಾಪರ್ ಆನ್ಸರ್ ಶೀಟ್ ನಲ್ಲಿ ಏನ್ ವಿಶೇಷ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಫಸ್ಟ್ ಟೈಮ್ ನಮ್ಮ ಪರೀಕ್ಷಾ ಚಾನೆಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್. ಸರ್, ಟಾಪರ್ ಆನ್ಸರ್ ಶೀಟ್ ಅಲ್ಲಿ ಏನು ಸ್ಪೆಷಲ್ ಇರುತ್ತೆ, ಹಾಗೆ ಟಾಪರ್ ಆನ್ಸರ್ ಶೀಟ್ಸ್ ಗಳನ್ನ ಎಲ್ಲಿ ಫೈಂಡ್ ಔಟ್ ಮಾಡಬೇಕು? ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಫಸ್ಟಿಗೆ ನೀವು SSLC ಯಲ್ಲಿದ್ರೆ ಒಂದು ವೆಬ್ಸೈಟ್ ನಿಮ್ಗೆ ಯಾವತ್ತೂ ಸಹ ಗೊತ್ತಿರಬೇಕಾಗತ್ತೆ. ಯಾವುದು ಅದು? KSCAB ಕರ್ನಾಟಕ government.in. ಇದು ನಿಮಗೆ ಯಾವತ್ತೂ ಸಹ ಗೊತ್ತಿರಬೇಕಾದಂತಹ ವೆಬ್ಸೈಟ್ ಆಗಿದೆ. ಅದರಲ್ಲಿ ಹೋದ್ಮೇಲೆ ನಾವು SSLC ಪೋರ್ಟಲ್ಗೆ ಹೋಗ್ತೇವೆ. KSCAB ಕರ್ನಾಟಕ government.in ನಿಮ್ಗೆ ಯಾವತ್ತೂ ಗೊತ್ತಿರಬೇಕು. ಅದಾದ್ಮೇಲೆ SSLC ಪೋರ್ಟಲ್ಗೆ ಹೋಗ್ತೀರಾ. ಇಲ್ಲಿ ನೀವು ಕಾಣಬಹುದು ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟು ಹೋದ ವರ್ಷದಿದೆ, ಮಾಡೆಲ್ ಕ್ವಶನ್ ಪೇಪರು, ಕ್ವಶನ್ ಬ್ಯಾಂಕು, ಟೆಕ್ಸ್ಟ್ ಬುಕ್ಕು ಇಲ್ಲಿದೆ ಅಲ್ಲ. 100 ಔಟ್ ಆಫ್ 100 ಪಡೆದಿರುವಂತಹ ಪೇಪರ್ಸ್ಗಳು 10th ಅಲ್ಲಿದೆ. ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಹಿಯರ್. ನಿಮ್ಮ ಮೊಬೈಲ್ನಲ್ಲೂ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ, ಬಟ್ ಸೇಮ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಸೋಷಿಯಲ್ ಸೈನ್ಸಿನ ಪೇಪರನ್ನು ಡೌನ್ಲೋಡ್ ಮಾಡ್ತೀನಿ ಅನ್ಕೊಳ್ಳೋಣ. ಇಲ್ಲಿ ಕೊಟ್ಟಿರುವಂತಹ ಯಾವುದೇ ನೀಲಿ ಇರುತ್ತೋ ಅವು ಒಂಥರ ಲಿಂಕ್ ಇದ್ದಂಗೆ ಅವುಗಳ ಮೇಲೆ ಕ್ಲಿಕ್ ಮಾಡಿಬಿಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಓಪನಿಂಗ್ ಡಾಕ್ಯುಮೆಂಟ್ 79 89 89 100 ಆಯ್ತಾ? ಎಸ್, 100 ಆಯಿತು. ಸೊ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ನಾನು ಡೀಟೇಲ್ ಆಗಿ ಹೇಳ್ತೇನೆ ಟಾಪರ್ ಆನ್ಸರ್ ಶೀಟ್ನಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ. ಸೇವ್ ಕೊಟ್ಟೆ. ಒಂಥರ ವೆಬ್ಸೈಟಿಗೆ ಹೋದಾದ್ಮೇಲೆ ಸೇವು ಡೌನ್ಲೋಡು ಇದರಲ್ಲೇ 5-10 ನಿಮಿಷ ಹೋಗ್ಬಿಡತ್ತಲ್ಲ. ಬಟ್ ಈ ಒಂದ್ಸಲ ಆಯ್ತಂದ್ರೆ ಉಳಿದ್ಬಿಡತ್ತೆ. ಸೊ ಈ ರೀತಿ ನಿಮ್ಮ ಪೇಪರ್ ಇರುತ್ತೆ, ನೋಂದಣಿ ಸಂಖ್ಯೆ ಎಲ್ಲ ಹಾಕಬೇಕಾಗಿರುತ್ತೆ. ಎಕ್ಸಾಮ್ ಟೈಮಲ್ಲಿ ಚಿಂತೆ ಮಾಡೋಣ. ಈಗ ಇಲ್ಲಿ ನೀವು ಕಾಣಬಹುದು 1 2 3 ಅಂತ ಮಾರ್ಜಿನಲ್ ಬರೆದಿದ್ದಾರೆ. ಹಾಗೆ ಸೆಕ್ಷನ್ 1 2 ಕೊಟ್ಟಿದ್ದಾರೆ. ಅದಾದ್ಮೇಲೆ ಆಪ್ಷನ್ ಸಿ ನಾನ್ ಅಲೈನ್ಮೆಂಟ್ ಪಾಲಿಸಿ. ನನಗೆ ಕೇಳಿದ್ರೆ ಇಲ್ಲಿ ಒಂದೊಂದು ಲೈನ್ ಬಿಟ್ಟು ಬರೆದ್ರೂ ಸಹ ಓಕೆನೆ. ಅದಾದ್ಮೇಲೆ ಒಂದೊಂದು ಮಾರ್ಕ್ಸಿಗೂ ಸಹ ಅವರು ಹೇಗೆ ಕರೆಕ್ಟ್ ಆಗಿ ಲೈನ್ಸ್ಗಳನ್ನ ಬಿಟ್ಟು ಬರೆದಿದ್ದಾರೆ ನೀವು ನೋಡಬಹುದು. ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಏನಾಗುತ್ತೆ, ಮಾರ್ಜಿನ್ ಅಲ್ಲಿ ಕ್ವಶನ್ ನಂಬರ್ ಅನ್ನ ಬರಿಬೇಕು, ಸೆಕ್ಷನ್ ಅನ್ನ ಬರಿಬೇಕು. ಸರ್, ಸೆಕ್ಷನ್ ಅಂದ್ರೆ ಏನು? ಮೇನ್ಸು. ಫಸ್ಟ್ ಮೇನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಸೆಕೆಂಡ್ ಮೇನಲ್ಲಿ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಆ ರೀತಿ ಮೇನ್ಸ್ಗಳನ್ನ ಹಾಕಬೇಕು, ಕ್ವಶನ್ ನಂಬರ್ ಅನ್ನ ಬರಿಬೇಕು, ಅದರ ಮುಂದೆ ಆನ್ಸರ್ಸ್ಗಳನ್ನ ನೀವು ಬರಿತಾ ಹೋಗ್ಬೇಕು. ಅದೇ ರೀತಿ ಸೋಷಿಯಲ್ ಸೈನ್ಸ್ ನಲ್ಲಿ ಯಾವತ್ತೂ ಸಹ ನೀವು ಬುಲೆಟ್ ಪಾಯಿಂಟ್, ಸ್ಟಾರ್ ಈ ರೀತಿ ಹಾಕಿ ನಿಮ್ಮ ಪಾಯಿಂಟ್ಸ್ ಗಳನ್ನ ಬರಿಬೇಕು. ಪ್ಯಾರಾಗ್ರಾಫ್ ನಲ್ಲಿ ಬರೀಲಿಕ್ಕೆ ಹೋಗಬಾರ್ದು. ಟಾಪರ್ ಆನ್ಸರ್ ಶೀಟು ಫಸ್ಟ್ ಸೀರೀಸ್ ವೈಸ್, ಸೀರಿಯಲ್ ವೈಸ್ ಇರಬೇಕು. ಆದಷ್ಟು ಸ್ಪೇಸ್ ಗಳನ್ನ ಕೊಡಿ. ಪಾಯಿಂಟ್ಸ್ ವೈಸ್ ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಬರಿಬೇಕಾಗತ್ತೆ. ಹಾಗೆ ಕೀವರ್ಡ್ಸ್ ಗಳನ್ನ ಎಲ್ಲ ನೀವು ಬರಿತಾ ಹೋಗ್ಬೇಕು. ಇದರಿಂದ ಯಾರು ಪೇಪರ್ ಚೆಕ್ ಮಾಡ್ತಾರೋ ಅವರಿಗೂ ಸಹ ಈಸಿ ಆಗ್ತಾ ಹೋಗತ್ತೆ. ಅದಾದ್ಮೇಲೆ ಮತ್ತೊಂದು ವೆರಿ ಇಂಪಾರ್ಟೆಂಟು, ನಮ್ಮ ಕೊನೆಯಲ್ಲಿ ಇರುವಂತಹದ್ದು ಎಲ್ಲೋಯ್ತು ಅಣ್ಣ? ಮ್ಯಾಪ್ ಅಣ್ಣ, ವೇರ್ ಆರ್ ಯು ಬ್ರೋ? ಎಸ್, ಹಿಯರ್ ಇಸ್ ಅವರ್ ಭಾರತದ ಭೂಪಟ, ಇಂಡಿಯಾ ಮ್ಯಾಪ್. ಅವರೇ ನಮಗೆ ಇಂಡಿಯಾ ಮ್ಯಾಪ್ ಅನ್ನ ಕೊಡ್ತಾರೆ, ನಾವು ಜಸ್ಟ್ ಡಿನೋಟ್ ಮಾಡಬೇಕಾಗತ್ತೆ. ಸೊ ರಿವರ್ಸ್ಗಳಿರಬಹುದು, ರಿವರ್ಸ್ಗಳಿಗೆ ಯಾವತ್ತು ಹರಿಯುವ ಈ ರೀತಿ ಮಾರ್ಕ್ ಮಾಡಬೇಕು.
ಇ ಡಿ. ಸೊ ಅವ್ರು ಯಾವ ರೀತಿ ABCD ಅಂತ ಕೊಟ್ಟಿರ್ತಾರೋ ಅವುಗಳನ್ನು ಸಹ ನೀವು ಹಾಕಬೇಕಾಗತ್ತೆ. ಲಾಂಗಿಟ್ಯೂಡ್ಸ್, ಲ್ಯಾಟಿಟ್ಯೂಡ್ಸ್, ಅಕ್ಷಾಂಶ, ರೇಖಾಂಶಗಳಿಗೆ ಈ ರೀತಿ ಲೈನ್ ಬ್ರೇಕಿಂಗ್ ಹಾಕಬೇಕಾಗತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೆನಪಲ್ಲಿಟ್ಕೊಂಡು ಸ್ಟಾರ್ಟಿಂಗ್ ಒಂದು ಕತೆ ಹೇಳಿದ್ದಲ್ಲ, ಮನೋಜ ಇದರ ಪ್ರಕಾರನೇ ಬರ್ದ, ಅದಕ್ಕೋಸ್ಕರ ಆತನಿಗೆ 80/80 ಸಿಕ್ತು. ಅದೇ ರಾಹುಲ್ ಏನ್ ಮಾಡ್ದ, ಇವುಗಳನ್ನ ನೆನಪಲ್ಲಿಟ್ಕೊಳ್ಳಿಲ್ಲ, ತನಗೆ ಬೇಕಾದಂಗೆ ಬರ್ದ. ಹೀಗಾಗಿ ಮಾರ್ಕ್ಸ್ಗಳು ಕಟ್ ಆಗ್ತಾ ಆಗ್ತಾ ಹೋಯ್ತು. ಕೊನೆಗೆ ಅದು 15 ಮಾರ್ಕ್ಸ್ಗಳು ಕಟ್ ಆದವು. ಆ ರೀತಿ ನೀವು ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಳ್ಬಾರ್ದು ಅನ್ನೋದೇ ನನ್ನ ಗುರಿಯಾಗಿದೆ. ಅದಲ್ಲದೆ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ನಾವು ಇಲ್ಲಿ ಹೇಗೆ ಸೋಷಿಯಲ್ ಸೈನ್ಸ್ನ ಜಸ್ಟ್ ಒಂದು ಓವರ್ ವ್ಯೂ ಅನ್ನ ಕೊಟ್ಟಿದ್ದೇನೆ, ಡೀಟೇಲ್ ಆಗಿ ಮಾಡಿದ್ದೇನೆ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಸಹ ಟಾಪರ್ ಪೇಪರ್ ಪ್ರೆಸೆಂಟೇಷನ್ ಅನ್ನ ಡೀಟೇಲ್ ಆಗಿ ಮಾಡಿದ್ದಾರೆ. ನಿಮಗೆ ಪ್ರಥಮ ಬ್ಯಾಚ್ ಜಾಯಿನ್ ಆಗಬೇಕಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ಜಾಯಿನ್ ಆಗಿ. ಅಲ್ಲಿ ನಾವೇ ಕಲಿಸೋದು ನಿಮಗೆ. ಹಾಗೆ ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿ ಯು ಸೋನ್, ಟೇಕ್ ಕೇರ್, ಥ್ಯಾಂಕ್ ಯು.